ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಒಂದು ಡಿಫ್ರೆಂಟ್ ಆಗಿರುವಂತಹ ಬ್ಲೌಸ್ ಡಿಸೈನ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ತುಂಬಾನೇ ಚೆನ್ನಾಗಿದೆ ಈ ಡಿಸೈನು. ಯಾರ್ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತು ನಮ್ಮ ವಿಡಿಯೋಸ್ನ ಎಲ್ಲ ಕಡೆ ಆದಷ್ಟು ಶೇರ್ ಮಾಡಿ. ಯಾಕಂದರೆ ನಾವು ಫ್ರೀಯಾಗಿ ಎಂಬ್ರಾಯ್ಡ್ರಿ ಕ್ಲಾಸ್ನ ಹೇಳ್ಕೊಡ್ತಾ ಇದ್ದೀವಿ. ಕೆಲವಷ್ಟು ಜನ ಎಂಬ್ರಾಯ್ಡ್ರಿನ ಕಲಿತು ಆಲ್ರೆಡಿ ಏನಪ್ಪ ಬಿಸ್ನೆಸ್ ಕೂಡ ಶುರು ಮಾಡಿದ್ದಾರೆ. ಮತ್ತು ಗ್ರೂಪು ಕೂಡ ಇದೆ ನಮ್ಮದು. ಆ ಗ್ರೂಪಲ್ಲಿ ಜಾಯ್ನ್ ಆಗಿ ಕಲಿತಾ ಇರೋರು ಇದ್ದಾರೆ. ಯಾವ ರೀತಿಯಾಗಿ ನೀವು ಪ್ರಾಕ್ಟೀಸ್ ಮಾಡಿ ಫೋಟೋಸ್ ಕಳಿಸಿರ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಕಳಿಸಿದ್ರೆ ನಾನು ಹೇಳ್ತೀನಿ ಚೆನ್ನಾಗಿ ಮಾಡಿದ್ದೀರಿ ಅಂತ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸಿ ಕಳಿಸಿಲ್ಲ ಅಂತ ಅಂದರೆ ಫೋಟೋಸ್ನ ನಾನು ಹೇಳ್ತೀನಿ ಚೆನ್ನಾಗಿ ಮಾಡಿ ಕಳಿಸಿಲ್ಲ ಅಂತ. ಅದಕ್ಕೋಸ್ಕರ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ನಾನು ಏನೇನು ಡಿಸೈನ್ ಹಾಕ್ತೀನೋ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ. ಮತ್ತು ನಾನು ಫ್ರೀ ಕ್ಲಾಸಸ್ಸೆಲ್ಲ ಏನೋ ವೀಡಿಯೋಸ್ನ ಹೇಳಿದ್ದೀನೋ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಹೋದ್ರಿ ಅಂದರೆ 100% ಸಕ್ಸಸ್ ಆಗೇ ಆಗ್ತೀರ ಎಂಬ್ರಾಯ್ಡ್ರಿ ಫೀಲ್ಡಲ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಇದು ಸ್ಯಾರಿ ಬಂದು ಒಂಥರ ಪಾಚಿ ಗ್ರೀನ್ ಅಂದರೆ ಲೈಟ್ ಗ್ರೀನ್ ಥರ ಇದೆ. ಇದು ಸ್ಯಾರಿ ಲೈಟ್ ಗ್ರೀನ್ ಇದೆ. ಆ ಲೈಟ್ ಗ್ರೀನ್ ಇರೋದ್ರಿಂದ ನಾನು ಲೈಟ್ ಗ್ರೀನ್ ಕಲರ್ ಕಾಂಬಿನೇಷನಲ್ಲಿ ಥ್ರೆಡ್ ಮೇಲೆ ಫಿಲ್ಲಿಂಗ್ ಅನ್ನೋದನ್ನ ಕೊಡ್ತಾ ಇದ್ದೀನಿ. ಮೆಟಲ್ ಕಲರ್ ಜೆರಿ ಥ್ರೆಡಲ್ಲಿ ನಾನು ಬಾರ್ಡರ್ ಲೈನ್ ಅನ್ನೋದನ್ನ ಕೊಟ್ಟಿದ್ದೀನಿ. ನೆಕ್ಸ್ಟ್ ಪಕ್ಕದಲ್ಲಿ ಗ್ರೀನ್ ಕಲರು ಪಾಚಿ ಗ್ರೀನ್ ಕಲರಲ್ಲಿ ಇದು ಪೈಪಿಂಗ್ ಥ್ರೆಡ್ ಮೇಲೆ ಫೀಲಿಂಗ್ ಅನ್ನೋದನ್ನ ಕೊಡ್ತಾ ಇದ್ದೀನಿ. ಓಕೆನಾ? ತುಂಬ ಜನ ನಮ್ಮ ವೀಡಿಯೋಸ್ನ ಲೈಕ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ, ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಮತ್ತು ನಾನು ಹೇಳ್ಕೊಡ್ತಾ ಇರುವಂಥ ಸ್ಟೂಡೆಂಟ್ಸ್ ಕೂಡ ತುಂಬ ಇಂಟ್ರೆಸ್ಟ್ ಕೊಟ್ಟು ಕಲಿತಾ ಇದ್ದಾರೆ. ಫ್ರೀ ಕ್ಲಾಸಸ್ ಆದರೂ ಕೂಡ ಅವರು ನಾವು ಹೇಳ್ತಾ ಇರೋದನ್ನ ಅರ್ಥ ಮಾಡಿಕೊಂಡು ಅವರು ತುಂಬ ಚಾಲೆಂಜಿಂಗಾಗಿ ತೊಗೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ನಂಗೆ ತುಂಬಾ ಖುಷಿ ಆಗ್ತಾಯಿದೆ. ಆದಷ್ಟು ಬೇಗ ಅವರೆಲ್ಲ ಬಿಸ್ನೆಸ್ ಅನ್ನೋದನ್ನ ಶುರು ಮಾಡಲಿ. ಎಂಬ್ರಾಯ್ಡ್ರಿ ಇವರ ಡಿಸೈನಲ್ಲಿ ತುಂಬಾ ಇಂಪ್ರೂವ್ ಆಗಲಿ. ಯಾಕಂದರೆ ಎಂಬ್ರಾಯ್ಡ್ರಿ ಅಂದರೆ ಮಷಿನ್ ಎಂಬ್ರಾಯ್ಡ್ರಿ ಅಂದರೆ ತುಂಬ ಟ್ರೆಂಡಲ್ಲಿದೆ. ನಿಮ್ಮ ಫ್ಯೂಚರ್ನ ನೀವೇ ರೂಢಿಸ್ಕೋಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆದರೂ ಇಲ್ಲ ಒಂದು ಒಂದು ಆಫೀಸರ್, ದೊಡ್ಡ ಆಫೀಸರ್ ಆಗಿ ಒಂದು MCOM BCOM ಡಬಲ್ ಡಿಗ್ರಿ ಮಾಡಿದ್ದೀನಿ ಗ್ರ್ಯಾಜುಯೇಟ್ ಅಂತ ಹೇಳ್ತೀರಾ. 12,000 10,000 8,000 ಸಂಬಳಕ್ಕೆಲ್ಲ ಕೈಯೊಡ್ಡೋಂಥ ಪರಿಸ್ಥಿತಿ ಇದೆ ಈ ಕಾಲದಲ್ಲಿ. ಆಗಿರುವಾಗ ನಾವು ಏನು ಮಾಡೋಕ್ಕಾಗಲ್ಲ. ನಮ್ಮ ಕೈ ವೃತ್ತಿ ಅನ್ನೋದನ್ನ ನಮ್ಮ ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡೋ ಬದಲು ನಾವು ಒಂದು ಬಿಸ್ನೆಸ್ ಅಂತ ಕಂಡುಕೊಂಡು ನಾವು ಸ್ವಂತ ದುಡಿಮೆನ ಶುರು ಮಾಡಿದ್ವಿ ಅಂತಂದರೆ ಹೆಚ್ಚಿನ ಅರ್ನಿಂಗ್ಸು ಸ್ಟಾರ್ಟಿಂಗ್ ಆಗದೆ ಇರ್ಬೋದು. ಹೋಗ್ತಾ ಹೋಗ್ತಾ ಗ್ಯಾರಂಟಿ 100% ಆಗೇ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಓದಬೇಡಿ ಅಂತ ನಾನು ಹೇಳಲ್ಲ. ಓದ್ರದ್ರ ಜೊತೆಗೆ ನಾವು ಕೈ ಕೆಲಸನೂ ಕಲಿಬೇಕು. ಪ್ರತಿಯೊಂದು ಯಾವುದೋ ಒಂದು ಕೆಲಸ ನಮ್ಮ ಕೈಲಿತ್ತು ಅಂದರೆ ನಾವು ಓದಿರೋದ್ರ ಮೇಲೆ ಕೆಲಸ ಸಿಕ್ಕಿಲ್ಲ ಅಂತ ಅಂದ್ರೂ ನಾವು ಆ ಕೆಲಸನಾದರೂ ಮಾಡ್ಬೋದಲ್ವಾ. ಈಗ ನೋಡಿ, ನಾನು ಅಷ್ಟೇ ಡಿಪ್ಲೊಮಾ ಪ್ಯಾರಾಮೆಡಿಕಲ್ನ ಮಾಡಿದ್ದೀನಿ. ಪ್ಯಾರಾಮೆಡಿಕಲ್ ಮಾಡಿ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಕೆಲ್ಸಕ್ಕೆ ಹೋಗಿ ಮಕ್ಕಳು ಮತ್ತು ಸಂಸಾರ ಎರಡೂ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಯಿತು ನನಗೆ. ಅದಕ್ಕೋಸ್ಕರ ಬಿಟ್ಟು ನಾನು ಕೈ ಕೆಲಸ ಕಲಿಯೋಣ ಏನಾದರೂ ಅಂತ ಅಂದ್ಬಿಟ್ಟು ಟೈಲರಿಂಗ್ ಫೀಲ್ಡ್ಗೆ ಜಾಯ್ನ್ ಆದೆ. ಟೈಲರಿಂಗ್ ಫೀಲ್ಡ್ಗೆ ಜಾಯ್ನ್ ಆಗಬೇಕಾದ್ರೆ ನನಗನ್ಸಿದ್ದು ಒಂದೇ, ಏನಂದರೆ ನಾನು ಇಷ್ಟು ಕಷ್ಟಪಟ್ಟು 4 ವರ್ಷ ಡಿಪ್ಲೊಮಾ ಮಾಡಿ ಇವಾಗ ನಾನು ಈ ಥರ ಬಟ್ಟೆ ಹೊಲಿಯೋ ಪರಿಸ್ಥಿತಿ ಬಂತಲ್ಲ, ಯಾಕೆ ಓದಬೇಕಾಗಿತ್ತು, ನಾನು ಓದದೇ ಇದ್ರೂ ಪರವಾಗಿತ್ತಲ್ಲ, ಓದದೇ ಇದ್ರೂ ನಡೆಯೋದಲ್ಲ ಅಂತ ನನಗನ್ನಿಸ್ತು. ಆಗ ನಾನು ಅನಿಸ್ದಾಗ ಬೇಜಾರಾದಾಗ ಕೆಲವು ದಿನ ಸ್ವಲ್ಪ ಆ ವಿಚಾರವಾಗಿ ತುಂಬ ಅಪ್ಸೆಟ್ ಆಗಿದೆ. ಯಾಕಂದರೆ ತುಂಬ ಕಷ್ಟಪಟ್ಟು ನಾನು ಎಜುಕೇಷನ್ ಅನ್ನೋದನ್ನ ಮುಗಿಸಿದ್ದೆ. ಯಾಕಂದರೆ ಆವಾಗ ನಾವು ಓದಬೇಕಾದ್ರೆ ಬಸ್ಸಿನ ವ್ಯವಸ್ಥೆ ಅಷ್ಟು ಇರಲಿಲ್ಲ, ನಡ್ಕೊಂಡು ಹೋಗಬೇಕಾಗಿತ್ತು, ಸ್ವಲ್ಪ ನಡ್ಕೊಬರ್ಬೇಕಾಗಿತ್ತು. ಅಂಥ ಪರಿಸ್ಥಿತಿಲೆಲ್ಲ ಇದ್ದಾಗ ನಾನು ತುಂಬ ಕಷ್ಟಪಟ್ಟು ಓದಿದೆ. ಆಮೇಲೆ ನಾವೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು. ಆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ನಾನು ಇಂಗ್ಲೀಷ್ ಏಕ್ದಮ್ಮು ನಾವು ಹುಟ್ಟಿದವಿಂದನೂ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು. ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು 10th ಸ್ಟ್ಯಾಂಡರ್ಡ್ವರೆಗೂ. ನಾನು ಇಮ್ಮಿಡಿಯೇಟಾಗಿ ಪ್ಯಾರಾಮೆಡಿಕಲ್ ಜಾಯ್ನ್ ಆದಾಗ ಅದು ಫುಲ್ಲು ಎಲ್ಲ ಇಂಗ್ಲೀಷಲ್ಲೇ ಇತ್ತು. ಆ ರೀತಿಯಾಗಿ ಇಂಗ್ಲೀಷಲ್ಲಿದ್ದಾಗ ನನಗೆ ತುಂಬಾ ಕಷ್ಟ ಆಯಿತು. ಆ್ಯಕ್ಚುಲಿ ಕಲಿಬೇಕಂದಾಗ ತುಂಬಾ ಕಷ್ಟ ಆಯಿತು. ಅಷ್ಟು ಕಷ್ಟಪಟ್ಟು ಓದು ನಾನು ಗೌರ್ಮೆಂಟ್ ಜಾಬ್ಗೆ 3 ಸರಿ ಅಪ್ಲೈ ಮಾಡಿ 3 ಸರಿನೂ .1 ಹೋಯ್ತು. ಅಷ್ಟು ಅಪ್ಸೆಟ್ ಆಯಿತು ನನಗೆ. ಆವಾಗ ಏನು ಮಾಡಿದೆ, ಹೋದ್ಮೇಲೆ ನಾನು ಬೇರೆ ಕಡೆ ಕೆಲಸಕ್ಕೆ ಹೋದಾಗ ನಮ್ಮ ಫ್ರೆಂಡ್ಸ್ ರಿವ್ಯೂನೆಲ್ಲ ನಾನು ತುಂಬ ತೊಗೊಂಡೆ. ಯಾಕಂದರೆ ಏನಾಗ್ತಾಯಿದೆ, ಯಾವ ಥರ ಸ್ಯಾಲ್ರಿ ಬರ್ತಾಯಿದೆ, ಏನು ಮಾಡ್ತಾಯಿದ್ದೀರಾ ಅಂತ. ಅವರು ರಜೆಗಳಿಲ್ಲ, ಈ ಥರ ಎಲ್ಲ ಸ್ಯಾಲ್ರಿ ಸಿಗ್ತಾಯಿದೆ, ತುಂಬ ಕಷ್ಟ ಆಗ್ತಾಯಿದೆ, ಎಕ್ಸ್ಪೀರಿಯೆನ್ಸ್ ಇಲ್ಲದೆ ಇದ್ದರೆ ಕೊಡೋದೇ ಇಲ್ಲ, ಆ ಥರ ಇದೆ ಈ ಥರ ಇದೆ ಅಂತ ಹೇಳಿದಾಗ ನನಗನ್ನಿಸ್ತು, ಇವಾಗ ಎಲ್ಲೋದ್ರೂ ಕಷ್ಟ ಇದ್ದೇ ಇರುತ್ತೆ. ಕಷ್ಟ ತಪ್ಪಿದ್ದೆ ಎಲ್ಲೂ ಇಲ್ಲ. ಕಷ್ಟ ಅನ್ನೋದು ನಮ್ಮನ್ನ ಹಿಂಬಾಲಿಸ್ತಾನೆ ಇರುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂದರೆ ನಮ್ಮ ಕೈ ಕೆಲಸ ನಾವೇನು ಹಿಡ್ದಿರ್ತೀವೋ ಅದನ್ನ ಇಂಪ್ರೂವ್ ಮಾಡೋದೇ ಬೆಟರು ಅಂತ ಅನಿಸ್ತು. ಸ್ಟಾರ್ಟಿಂಗ್ ತುಂಬಾ ಅವಮಾನಗಳಾಯಿತು ನನಗೆ. ಆ ಥರ ಅವಮಾನ ಆದಾಗ ಅಯ್ಯೋ, ನಾನು ಓದಿರೋದ್ರ ಮೇಲೆ ಸುಮ್ಮನೆ ಕೆಲಸ ಕೊಟ್ಟೋಗಿದ್ರೆ ಆಗೋದಲ್ಲಪ್ಪ, ಏನಕ್ಕಪ್ಪ ನಾನು ಹಿಂಗೆ ಮಾಡಬೇಕಾಗಿತ್ತು ಅಂತ ಅನಿಸ್ತು. ಬಟ್ ಆಮೇಲೆ ನಾನು ಥಿಂಕ್ ಮಾಡಿದೆ, ಏನಂದರೆ ಸುಮ್ಮನೆ ಯಾಕೆ ನಾನು ಇದು ಮಾಡಬೇಕು, ಸುಮ್ಮನೆ ಎಲ್ಲದ್ರ ಬಗ್ಗೆ ಯಾಕೆ ಥಿಂಕ್ ಮಾಡಬೇಕು. ಎಲ್ಲದ್ರ ಬಗ್ಗೆ ಥಿಂಕ್ ಮಾಡೋ ಬದಲು ನನ್ನ ಕೈಲಿ ಏನಿದೆಯೋ ವೃತ್ತಿ ಎಷ್ಟೇ ಅವಮಾನ ಆದರೂ ಪರವಾಗಿಲ್ಲ, ಎಷ್ಟೇ ಬೇಜಾರಾದರೂ ಪರವಾಗಿಲ್ಲ,
ಎಷ್ಟು ಜನ ಆಡ್ಕೊಂಡ್ರು ಪರವಾಗಿಲ್ಲ, ನನ್ನ ಬಿಸ್ನೆಸ್ ಏನಿದೆಯೋ ಅದನ್ನ ನಾನು ಇಂಪ್ರೂವ್ ಮಾಡಲೇಬೇಕು ಅಂತ ಅನಿಸ್ತು. ಸ್ಟಾರ್ಟಿಂಗು ನನಗೆ ಅಷ್ಟೊಂದು ಏನೋ ದುಡ್ಡು ಅನ್ನೋದು ಸಂಪಾದನೆ ಆಗಿಲ್ಲ. ನನಗೆ ತುಂಬಾ ಕಷ್ಟ ಆಯಿತು. ಕಲಿಕೆಗಷ್ಟು ದುಡ್ಡು ಬೇಕಾಗಿತ್ತು ಕಲಿಯೋಕ್ಕೋಸ್ಕರ. ಮತ್ತು ನೆಕ್ಸ್ಟು ನಾನು ಮೆಟೀರಿಯಲ್ಗೆ ದುಡ್ಡು ಹಾಕಬೇಕಾಗಿತ್ತು. ಮೆಟೀರಿಯಲ್ಗೆ ದುಡ್ಡು ಹಾಕಿರುವಷ್ಟು ನಾನು ಅಮೌಂಟನ್ನು ಎತ್ತಕ್ಕಾಗ್ತಾ ಇರಲಿಲ್ಲ. ಯಾಕಂದರೆ ನಂದು ಅವಾಗ ಸ್ಟಾರ್ಟಿಂಗು ಕಸ್ಟಮರ್ ಅಷ್ಟೊಂದು ಅಮೌಂಟ್ ಕೂಡ ಕೊಡ್ತಾ ಇರಲಿಲ್ಲ, ಅಷ್ಟೊಂದು ಅರ್ನಿಂಗ್ಸ್ ಕೂಡ ಆಗ್ತಾ ಇರಲಿಲ್ಲ. ಮಿಷಿನ್ ಬೇರೆ ತೊಗೋಬೇಕಾಗಿತ್ತು ನಾನು ವರ್ಕ್ ಹಾಕೋಕ್ಕೆಲ್ಲ, ಓವರ್ಲಾಕ್ ಮಾಡೋಕ್ಕೆ ಮತ್ತು ಎಂಬ್ರಾಯ್ಡ್ರಿ ಮಾಡೋಕ್ಕೆ ಮತ್ತು ಜಿಗ್ಜಾಗ್ ಮಾಡೋಕ್ಕೆಲ್ಲ. ಅದಕ್ಕೆ ಆ ಮಿಷಿನ್ ತೊಗೊಳೋಕ್ಕೂ ಕೂಡ ನಾನು ಸಂಪಾದನೆ ಮಾಡಿ ಆ ಲೋನು ಕೂಡ ಕಟ್ಟೋಕ್ಕಾಗ್ತಾ ಇರಲಿಲ್ಲ. ಯಾಕಂದರೆ ಟ್ರೈನಿಂಗೂ ಕಾಸು ಬೇಕು, ಈ ಕಡೆ ನಾನು ಇಲ್ಲಿ ಬಟ್ಟೆ ಹೊಲಿಯೋಕ್ಕೂ ಕಾಸು ಬೇಕು. ಸರಿ ಹೋಗಲಿಲ್ಲ ಅದು ಫಿಟ್ಟಿಂಗ್ ಅಂತಂದರೆ ಕಸ್ಟಮರ್ ಅಮೌಂಟೇ ಕೊಡ್ತಿರಲಿಲ್ಲ. ಆ ಥರ ಮಾಡ್ತಿದ್ರು. ಆ ಥರ ಮಾಡ್ತಿದ್ದಾಗ ನನಗೆ ತುಂಬಾ ಬೇಜಾರಾಗ್ತಿತ್ತು. ₹1 ಅನ್ನೋದು ಉಳಿತಾ ಇರಲಿಲ್ಲ ಸರಿಯಾಗಿ. ಒಂದು 7 ವರ್ಷ ಕಾಲ ತುಂಬಾ ಕಷ್ಟಪಟ್ಟೆ ನಾನು. ಯಾಕಂದರೆ ನಾನು ಪ್ರತಿಯೊಂದು ಫಸ್ಟು ನಾನು ಬ್ಲೌಸ್ ಹೊಲಿಯೋದನ್ನ ಕಲಿತೆ, ನೆಕ್ಸ್ಟ್ ನಾನು ಹ್ಯಾಂಡ್ ವರ್ಕ್ ಅನ್ನೋದನ್ನ ಕಲಿತೆ, ನೆಕ್ಸ್ಟ್ ನಾನು ಮಷಿನ್ ವರ್ಕ್ ಅನ್ನೋದನ್ನ ಕಲಿತೆ. ಅಷ್ಟು ಕಲಿಬೇಕಾದ್ರೆ ನಾನು ಆವಾಗ ತಾನೇ ಟೈಲರಿಂಗ್ ಮುಗಿಸಿದ್ದೀನಿ. ಮತ್ತು ಹ್ಯಾಂಡ್ ವರ್ಕ್ ಜಾಯ್ನ್ ಆಗಿದ್ದೀನಿ ಅಂದರೆ ಹ್ಯಾಂಡ್ ವರ್ಕ್ ಮೆಟೀರಿಯಲ್ ಬೇಕು, ಹ್ಯಾಂಡ್ ವರ್ಕ್ ಕಲಿಯೋಕ್ಕೆ ದುಡ್ಡು ಬೇಕು, ಎಲ್ಲ ಥರದ ಸೌಲಭ್ಯಗಳು ಬೇಕು. ಅದಕ್ಕೆ ಏನೇನು ಟ್ರೈನಿಂಗ್ ಬೇಕಾಗಿತ್ತು ಪರ್ಪಸ್ಗೆ ಆ ಮೆಟೀರಿಯಲ್ ಎಲ್ಲ ಬೇಕಾಗಿತ್ತು. ನನಗೆ ತುಂಬಾ ಕಷ್ಟ ಆಯಿತು ಆ ಸಿಚುವೇಷನಲ್ಲಿ. ಮತ್ತು ನಾನು ಪ್ರಾಕ್ಟೀಸ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತಾಯಿತ್ತು. ಪ್ರಾಕ್ಟೀಸು ಮಾಡಬೇಕು, ಈ ಕಡೆ ಕಸ್ಟಮರ್ ಬಟ್ಟೆನೂ ಕೂಡ ಹೊಲ್ಕೊಡ್ಬೇಕು. ಅರ್ನಿಂಗ್ಸ್ ಅನ್ನೋದೇ ಕಮ್ಮಿ. ಎಲ್ಲರೂ ಹೇಳ್ತಾರೆ ಬಟ್ಟೆ ಹೊಲಿಯೋದು ಕಲಿತ್ರೆ ಸಾಕು ತುಂಬ ದುಡ್ಡು ಸಂಪಾದನೆ ಮಾಡ್ಬೋದು, ಈ ಬ್ಲೌಸ್ ಹೊಲಿದ್ರೆ 3,000, ಈ ಬ್ಲೌಸ್ ಹೊಲಿದ್ರೆ 4,000, ಈ ಬ್ಲೌಸ್ ಹೊಲಿದ್ರೆ 10,000 ಅಂತ ಹೇಳ್ತಾರೆ. ನಾನು ಅದೇ ಥರ ಬ್ಲೌಸ್ ಡಿಸೈನ್ ಹಾಕ್ಕೊಟ್ರು ಅಷ್ಟೊಂದು ಅರ್ನಿಂಗ್ಸ್ ಆಗ್ತಾನೆ ಇರಲಿಲ್ಲ. ಯಾಕೆ ಅಷ್ಟೊಂದು ಅರ್ನಿಂಗ್ಸ್ ಆಗ್ತಾ ಇಲ್ಲ ಅಂದರೆ ನಾವು ಬೇಸಿಕ್ ಅವರು, ಇದನ್ನ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ. ನಿಮಗೆ ಡಿಸೈನ್ ಏನು ಫಿನಿಶಿಂಗ್ ಗೊತ್ತಿಲ್ಲ, ನಮ್ಗೆ ₹1,000 ಹಾಕೊಡಿ ಆ ಡಿಸೈನ್ ಅಂತ ಕೇಳ್ತಾರೆ. ವಿಧಿಲ್ಲ, ಹಾಕೊಡ್ಲೇಬೇಕು. ಯಾಕೇಳಿ ನಮಗೆ ಎಕ್ಸ್ಪೀರಿಯೆನ್ಸ್ ಆಗಬೇಕು, ನಾವು ಆ ಡಿಸೈನ್ ಪ್ರಾಕ್ಟೀಸ್ ಮಾಡಬೇಕು. ಇಲ್ಲ ಅಷ್ಟು ನಾವೇ ಓನಾಗಿ ಪ್ರಾಕ್ಟೀಸ್ ಮಾಡ್ತೀವಂದರೆ ಅಷ್ಟು ಅರ್ನಿಂಗ್ಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ನಮ್ಮ ಸ್ವಂತವಾಗಿ ನಾವೇ ಪ್ರಾಕ್ಟೀಸ್ ಮಾಡ್ತಾ ಹೋದ್ವಿ ಅಂದರೆ ನಮ್ಗೆ ಅಷ್ಟು ಅರ್ನಿಂಗ್ಸ್ ಆಗಲ್ಲ. ಅಷ್ಟು ಅರ್ನಿಂಗ್ಸ್ ಆಗದೆ ಆ ವೇಸ್ಟಾಗಿ ಪ್ರಾಕ್ಟೀಸ್ ಮಾಡೋ ಬದಲು ₹1,000 ಬರುತ್ತಲ್ವಾ, ಅಟ್ಲೀಸ್ಟು ನಾವು ಅವ್ರಿಗೆ ಹಾಕ್ಕೊಟ್ರೆ ಪ್ರಾಕ್ಟೀಸ್ ಆದರೂ ಆಗುತ್ತಲ್ವ ಅಂತ ತುಂಬ ಹ್ಯಾಂಡ್ ವರ್ಕ್ ಬ್ಲೌಸ್ ಡಿಸೈನ್ಸ್ನ ಹಾಕ್ಕೊಟ್ಟೆ. ಅದನ್ನೆಲ್ಲ ನೆನೆಸ್ಕೋತಾ ಇದ್ದರೆ ನನಗೆ ತುಂಬಾ ಬೇಜಾರಾಗುತ್ತೆ. ಯಾಕಂದರೆ ಬ್ಯಾಕ್ ಪೇನ್ ಅನ್ನೋದು ತುಂಬ ಬರುತ್ತೆ. ಒಬ್ಬೊಬ್ಬರು ಒಂದು ದಿವಸದಲ್ಲೇ ಮಾಡ್ಕೊಟ್ಬಿಡು ಅಂತ ತಂದ್ಕೊಡೋರು, ಆವಾಗ ವಿಧಿ ಇಲ್ಲದೆ ಮಾಡ್ಕೊಡ್ಬೇಕಾಗಿತ್ತು. ಯಾಕಂದರೆ ನನಗೆ ಎಕ್ಸ್ಪೀರಿಯೆನ್ಸ್ ಆಗಬೇಕು, ಕಸ್ಟಮರ್ನ ನಾನು ಕಳ್ಕೊಬಾರ್ದು. ನನ್ನ ಬಿಸ್ನೆಸ್ಗೆ ಕಸ್ಟಮರ್ ಬೇಕೇ ಬೇಕು. ತಪ್ಪಿರಲಿ ಸರಿ ಇರಲಿ, ತಪ್ಪಾದರೂ ಬರ್ತಾರೆ ಹೇಳ್ತಾರೆ, ಅದನ್ನ ಸರಿ ಮಾಡಿ ಕಳಿಸ್ಬೇಕು. ಸರಿ ಹೋಗಲಿಲ್ಲ ಅಂತಂದರೆ ಅಂಥ ಕಸ್ಟಮರ್ನ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ ಆಗ್ತಾಯಿತ್ತು. ಮುಂದಿನ ವೀಡಿಯೋಗಳಲ್ಲಿ ನನ್ನ ಎಕ್ಸ್ಪೀರಿಯೆನ್ಸ್ ಯಾವ ಥರ ಇದೆ ಅಂತ ಇನ್ನೂ ಹೆಚ್ಚಿನ ಅನುಭವಗಳನ್ನ ತಿಳಿಸ್ಕೊಡ್ತೀನಿ. ಈ ರೀತಿಯಾದ ಡಿಸೈನ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಡಿಸೈನ್ ಹೇಗಿತ್ತು ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಬಾಯ್ ಆಲ್ ಆಫ್ ಯು.